ನಮಸ್ಕಾರ ವೀಕ್ಷಕರೇ, ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿದ್ರೆ ಅಷ್ಟೇ ಅಲ್ಲ, ಎಪಿಎಲ್ ರೇಷನ್ ಕಾರ್ಡ್ ಕೂಡ ಇದ್ರೂ ಸಹಿತ ಈ ಒಂದು ಕೆಲಸವನ್ನ ಮಾಡಲೇಬೇಕಂತ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿರುವಂತದ್ದು. ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಹೇಳಿರುವಂತದ್ದು. ಇಲ್ಲಿ ನೋಡಿ, ಬಹಳಷ್ಟು ಜನರು ಏನ್ ಮಾಡ್ತಾ ಇದಾರೆ, ರೇಷನ್ ತಗೋತಾ ಇಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಇದೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಬಹಳಷ್ಟು ಜನರು ಏನ್ ಮಾಡ್ತಾ ಇದ್ರೆ, ಒಂದು ಊರಿನಿಂದ ಮತ್ತೊಂದು ಊರಿಗೆ ದುಡಿಲಿಕ್ಕೆ ಹೋಗಿರ್ತಾರೆ ಅಥವಾ ಯಾವುದೇ ಒಂದು ಕಾರಣಕ್ಕೆ ಹೋಗಿರ್ತಾರೆ. 3 ರಿಂದ 4 ತಿಂಗಳಾಯ್ತು ರೇಷನ್ ತಗೊಂಡಿರಲ್ಲ. ಸೊ ಅಂತವರ ರೇಷನ್ ಕಾರ್ಡ್ ಕೂಡ ರದ್ದು ಮಾಡ್ತಾ ಇದೀವಿ. ಸೊ ಆದಷ್ಟು ನೀವು ರೇಷನ್ ತಗೊಂಡಿಲ್ಲಪ್ಪ ಅಂದ್ರೆ 2 ತಿಂಗಳು ಆದ್ರೆ 3ನೇ ತಿಂಗಳು ನೀವು ರೇಷನ್ ಕಡ್ಡಾಯವಾಗಿ ತಗೊಳ್ಳೇಬೇಕಂತ ಒಂದು ಮಾಹಿತಿಯನ್ನ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಆಹಾರ ಇಲಾಖೆ. ಸೊ ಆದಷ್ಟು ಬೇಗ ಯಾರ್ಯಾರು ರೇಷನ್ ಅನ್ನ ತಗೊಂಡಿಲ್ಲ, ಸೊ ಒಂದು ರೇಷನ್ ತಗೊಳ್ಳುವಂತಹ ಕೆಲಸವನ್ನ ಮಾಡಿ. ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರ ಈ KYC ಆಗಿರ್ಲೇಬೇಕಂತೆ. ಈ KYC ಕಡ್ಡಾಯವಾಗಿ NPCI ಮ್ಯಾಪಿಂಗ್ ಆಗಿರ್ಲೇಬೇಕಂತೆ. ಸೊ ಆಗ ಮಾತ್ರ ನಿಮ್ಮ ರೇಷನ್ ಕಾರ್ಡ್ ಉಳಿಯೋದು ಅಂತೆ. ಸೊ ಆದಷ್ಟು ಬೇಗ ಈ ಒಂದು ಕೆಲಸವನ್ನ ನಿಮ್ಮ ಗ್ರಾಮವನ್ನು, ಕರ್ನಾಟಕವನ್ನು, ವಾಪಸ್ ಸೇವಾ ಕೇಂದ್ರಗಳಿಗೆ ಹೋಗಿ ನಿಮಗೆ ಒಂದು NPCI ಮ್ಯಾಪಿಂಗ್, ಈ KYC ಅನ್ನ ಮಾಡಿಸಬಹುದು. ಸೊ